ಪರದೆ ಮೇಲೆ ನೋಡುವಷ್ಟು ಕಾಲ, ಪ್ರತಿಯೊಬ್ಬ ಕಲಾವಿದರನ್ನು ನೋಡುವಂಥ ಕಾಲ ಬರೀ ಹಣ ಕೊಟ್ಟು ಕೂತ್ಕೊಳ್ಳೋದು ಮಾತ್ರ ಅಲ್ಲ, ಅದರಿಂದ ಕಲಿತು ಹೋಗುವಂಥದ್ದಿದೆ. ಅಂತಹ ಅದ್ಭುತವಾದಂತಹ ವಿಷಯಗಳನ್ನು ಇಟ್ಕೊಂಡು ತಂದಿರತಕ್ಕಂಥ ಕೋರ ಎಂಬತಕ್ಕಂಥ ಈ ಚಿತ್ರ ರಾಜ್ಯದಾದ್ಯಂತ, ರಾಜ್ಯವಲ್ಲದಿರೋ ರಾಜ್ಯ, ಹೊರರಾಜ್ಯ, ದೇಶ ವಿದೇಶಗಳಲ್ಲೂ ಒಳ್ಳೆ ಹೆಸರು ಮಾಡಲಿ, ಕನ್ನಡಿಗರಿಗೆ ಎಲ್ಲೋದ್ರೂ ಒಂದು ಒಳ್ಳೆ ವಿಶೇಷವಾದ ಸ್ಥಾನಮಾನ ಸಿಗಲಿ. ಹಾಗೆ ನೊಂದು ಬೆಂದು ತನ್ನ ಬಾಲ್ಯದಿಂದ ಶ್ರಮಪಟ್ಟು ಬಂದಿರತಕ್ಕಂತಹ ಇಂತಹ ಒಂದು ಅದ್ಭುತವಾದಂಥ ಚಿತ್ರಕ್ಕೆ ನಿಮ್ಮೆಲ್ಲರ ಸಹಕಾರ ಸಿಗುವಂಥದ್ದಾಗಲಿ ಅಂತ ನಾನು ದೇವರನ್ನ ಪ್ರಾರ್ಥನೆ ಮಾಡ್ತೇನೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇಲ್ಲಿ ಸುನಾಮಿ ಕಿಟ್ಟಿ ಬಗ್ಗೆ ಮಾತಾಡಬೇಕು ಅಂದರೆ, ಆ ಹುಡುಗ ಪವಿತ್ರ ಜಲದಲ್ಲಿ ಮಿಂದೆದ್ದು ಬಂದಂಥ ಹುಡುಗನಾಗಿ ಈ ಚಿತ್ರದಲ್ಲಿ ತುಂಬ ಅದ್ಭುತವಾಗಿ ಅಭಿನಯಿಸಿದ್ದಾರೆ. ಹಾಗೆಯೇ ತಾಯಿ ಪ್ರೀತಿಯ ನಾನು ಮಗಳು ಅಂತ ಕರೆಯುವ ಚರಿಷ್ಮಾ ತನ್ನ ಹಂತವನ್ನು ಮೀರಿ ಬಹಳ ಅದ್ಭುತವಾಗಿ ಅಭಿನಯಿಸಿದ್ದಾರೆ. ಸೌಜನ್ಯ ಇರ್ಬೋದು, ಯತಿಯನ್ನ ಇರ್ಬೋದು, ಮುನಿಸಾರ್ ಇರ್ಬೋದು, ಇಲ್ಲಿರುವಂಥ ಅಷ್ಟು ಕಲಾವಿದರು ತುಂಬ ಅದ್ಭುತವಾಗಿ ಅಭಿನಯಿಸಿದ್ದಾರೆ. ಈಗ ನೀವು ಈ ಟ್ರೈಲರ್ ನೋಡ್ತಾ ಇದ್ರೆ ಬಿಗಿನಿಂಗಲ್ಲೊಂದು ವಾಯ್ಸ್ ಬರುತ್ತೆ, ಈ ಕಾಡು 30 ವರ್ಷ ಅದು ಇದು ಅಂತ. ಆ ಧ್ವನಿ ಯಾರ್ದು ಅಂತ ತುಂಬ ದಿನಗಳಿಂದ ನಾನು ಡಬ್ಬಿಂಗ್ ಹೋದಾಗೆಲ್ಲ ಯೋಚನೆ ಮಾಡ್ತಿದ್ದೆ, ಯಾರು ಅಂತ ನಂಗೆ ಗೊತ್ತಾದ್ರೆ ಇರಲಿಲ್ಲ. ಈಗ ಗೊತ್ತಾಯ್ತು, ಅದು ನಮ್ಮ ಹೊರಟ ಶ್ರೀ ಸರ್ ಕೊಟ್ಟಿರೋ ಧ್ವನಿ ಅಂತ. ಹೊರಟ ಸರ್, ತಮ್ಮ ಅಭ್ಯಂತರ ಏನು ಇಲ್ಲದೆ ಇದ್ರೆ ಅದೊಂದು ಧ್ವನಿಯನ್ನ ಇಲ್ಲಿ ಇವರ ಮುಂದ್ಗಡೆ ನಮ್ಮ ಪತ್ರಿಕಾ ಮಿತ್ರರ ಮುಂದೆ ಒಂದು ಸಲ ಹೇಳ್ಬಹುದಾ? ದಯವಿಟ್ಟು ದಯವಿಟ್ಟು. ಸುತ್ತಲೂ ಬೆಟ್ಟ ಕಾಡು, ಕಾಡಿನ ಮಧ್ಯೆ ಒಂದು ಕೋಟೆ. ಕೋಟೆ ಕಟ್ಟೋಕೆ 100 ಜನರ ಮಾರಣ ಹೋಮ. ಇದಕ್ಕೆಲ್ಲ ಆಶೀರ್ವಾದ ಮಾಡಿರೋದು ನೀನು ತಾಯೇ. ಥ್ಯಾಂಕ್ ಯು. ಕೊನೆಯದಾಗಿ ಒಂದು ಮಾತು. ಕೆಲವು ತಿಂಗಳುಗಳ ಹಿಂದೆ ಒಬ್ಬ ಕಲಾವಿದರು ಒಂದು ಸ್ಟೇಟ್ಮೆಂಟ್ ಕೊಟ್ಟರು, ಕನ್ನಡದಲ್ಲಿ ಕತೆಗಾರರು ಇಲ್ಲ ಅಂತ. ಪಾಪ ಅವರಿಗೆ ನೆನಪಿಲ್ಲ, ನಮಗೆ 9 ಜ್ಞಾನಪೀಠ ಪ್ರಶಸ್ತಿ ಬಂದಿದೆ ಅನ್ನೋದು. ಕತೆಗಾರರು ಇಲ್ಲದೆ, ಬರಹಗಾರರು ಇಲ್ಲದೆ ಕನ್ನಡಕ್ಕೆ 9 ಜ್ಞಾನಪೀಠ ಪ್ರಶಸ್ತಿ ಬರೋದಕ್ಕೆ ಸಾಧ್ಯವೇ ಇಲ್ಲ. ಆ ಕಲಾವಿದರಿಗೆ ಈ ವೇದಿಕೆಯ ಮುಖಾಂತರ, ನನ್ನ ಪತ್ರಿಕಾ ಬಳಗದ, ನನ್ನ ಮಾಧ್ಯಮ ಮಿತ್ರರ ಮುಖಾಂತರ ಹೇಳಲಿಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ನೀವು ಮತ್ತು ನಿಮಗೆ ಬೆನ್ನೆಲುಬಾಗಿ ನಿಂತು ನಿಮ್ಮ ಹತ್ರ ಹೇಳಿಸಿದಂಥವರು ದಯವಿಟ್ಟು ಕೋರ ನೋಡಿ, ಆಮೇಲೆ ನೀವು ಮಾತಾಡಿ. ಕನ್ನಡದಲ್ಲಿ ಕತೆಗಾರರು ಇದ್ದಾರೋ ಇಲ್ಲೋ ಅನ್ನೋದನ್ನ ಆಮೇಲೆ ಮಾತಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಮಠ ಸರ್. ನಮ್ಮ ಕಾರ್ಯಕ್ರಮದ ಅತಿಥಿ ಆಕ್ಚುಲಿ ಹೊರಟ ಪ್ರಶಾಂತ್ ಸರ್ ತಮ್ಮ 2 ಮಾತು. ಎಲ್ರಿಗೂ ನಮಸ್ತೆ. ಇವತ್ತೇನು ಕೋರ ಟ್ರೈಲರ್ ನೋಡ್ದು ಎಲ್ರು. ಕತೆ ಈಗ ಆರಂಭ ಅಂತ ಹೇಳ್ಬಿಟ್ಟೇನೆ 3 ಸಿಂಹಗಳ ಆರ್ಭಟ ಸ್ಟಾರ್ಟ್ ಮಾಡಿದ್ದಾವೆ. ಒಂದು ಸೇನೆ ಕಟ್ಕೊಂಡು ಎಲ್ಲ ಸೇನಾ ಮುಖಂಡರು ಇಲ್ಲಿದ್ದಾರೆ. ಒಬ್ರಿಗಿಂತ ಒಬ್ರು ಅದ್ಭುತವಾಗಿ ಅವರವರ ಕೆಲಸಗಳನ್ನ ಮಾಡಿದ್ದಾರೆ. ನೆಕ್ಸ್ಟ್ ಲೆವೆಲ್ ಅಂತಿರ್ತೀವಿ ನಾವು ಯಾವಾಗ್ಲೂ. ಭಾಳ ತುಂಬ ಚೆನ್ನಾಗಿ ಮಾಡಿದ್ಯಾ ಗೆಳೆಯ, ಭಾಳ ಖುಷಿ ಆಗುತ್ತೆ. ಅವನು ಯಾವಾಗಲೂ ಮಾತಾಡ್ಬೇಕಾದ್ರೆ ಹೇಳ್ತಿರ್ತೀವಿ, ನಾವು ಮಾತು ಜಾಸ್ತಿ ಆಡೋದಕ್ಕಿಂತ ಕೆಲಸ ಮಾತಾಡ್ತಿರ್ಬೇಕು ಅಂತ. ಇವತ್ತು ಕೆಲಸ ಮಾತಾಡ್ತಿದೆ, ನಿಮಗೆಲ್ರಿಗೂ ಅದು ಖುಷಿ ಕೊಟ್ಟಿದೆ ಅಂತ ನಾನು ಭಾವಿಸ್ತೀನಿ. ಎಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು. ಕೋರ ಚಿತ್ರದ ಟ್ರೈಲರ್ ಲಾಂಚ್ ಮೂರ್ತಿ ಸರ್ ಮೊನ್ನೆ ಬಂದು, ಇಲ್ಲ ನೀವು ಲಾಂಚ್ ಮಾಡಿಕೊಡ್ಬೇಕು ಚಂದ್ರು, ಆನಂದ್ ಗುರೂಜಿಯವರು, ನಮ್ಮ ಸ್ನೇಹಿತರಾದ ಚೇತನ್ ಅವರು, ಇಡೀ ಒಂದು ಇಂಡಸ್ಟ್ರಿ ಎಲ್ಲ ಹಿರಿಯರು ಇರ್ತಾರೆ ಅಂತಂದರು. ಸರ್ ನಾವು ನಿಮ್ಮ ಜೊತೆ ಯಾವಾಗಲೂ ಇರ್ತೀವಿ, ಯಾಕೆಂದರೆ ಎಷ್ಟೋ ಜನರ ಜೊತೆ ನೀವಿದ್ದೀರಾ, ಎಷ್ಟೋ ಜನರಿಗೆ ನೀವು ಸಹಾಯ ಮಾಡಿದ್ದೀರಾ. ಒಂದು ಹೋರಾಟದ ಮುಖಾಂತರ ಬಂದಂಥವ್ರು ನೀವು ಚಿತ್ರರಂಗಕ್ಕೆ ಬಂದಾಗ ನಾವು ನಿಮ್ಮ ಜೊತೆ ಇರಬೇಕು. ನಾನೇನು ಮಾಡಬೇಕು ಅಂತ ಕೇಳಿದೆ. ಏನು ಮೂರ್ತಿ ಸರ್, ನನ್ನ ಕಡೆಯಿಂದ ಏನು ಮಾಡ್ಬೇಕು ನಿಮಗೆ ಅಂತ ಕೇಳಿದೆ. ಯಾಕೆಂತಂದರೆ ಯಾವತ್ತು ನಿರ್ಮಾಪಕ ಅಣ್ಣವ್ರು ಹೇಳಿದಾಗೆ ಅನ್ನದಾತ, ಅವರು ಫಸ್ಟ್ ಗೆಲ್ಲಬೇಕು ಯಾವಾಗಲೂ. ಇವತ್ತು ಕೋರ ಚಿತ್ರ ಇವತ್ತು ನಾವು ನೋಡ್ತೀವಿ, ಒಂದು ಟೀಸರು, ಟ್ರೈಲರು, ಬಟ್ ಅದ್ರ ಹಿಂದೆ ವರ್ಷಾನುಗಟ್ಟಲೆ ಒಂದು ಇಡೀ ಟೀಮ್ದು ಎಫರ್ಟ್ ಇರುತ್ತೆ. ಸಿನಿಮಾ ನಾವು ಪ್ರೊಡ್ಯೂಸ್ ಮಾಡಿರೋದ್ರಿಂದ, ಡೈರೆಕ್ಟ್ ಮಾಡೋದ್ರಿಂದ ನಮಗೆ ಅದ್ರ ಗೊತ್ತಿದೆ, ಅದ್ರ ಪೇಯ್ನ್ ಏನು ಅಂತ. ಮಾತಾಡೋರಿಗಿಂತ ಕೆಲಸ ಮಾಡೋರಿಗೆ ಪೇಯ್ನ್ ಏನು ಅಂತ ನನಗೆ ಚೆನ್ನಾಗಿ ಗೊತ್ತಿರೋದ್ರಿಂದ ಈ ಥರ ಯಾರೇ ಬರಲಿ ನಾನು ಫಸ್ಟ್ ನಿಂತ್ಕೊಳ್ತೀನಿ, ಸರ್ ನಾನೇನು ಮಾಡ್ಬೇಕು ಹೇಳಿ ಅಂತ. ಸೊ ಮೂರ್ತಿ ಸರ್, ನಿಮಗೆ ಒಳ್ಳೇದಾಗುತ್ತೆ. ನಾನೊಂದಷ್ಟು ಶೋರಿಲಿ ತೋರಿಸಿದ್ರು, ಭಾಳ ಸುನಾಮಿ ಕಿಟ್ಟಿ ಅವರು ಎಫರ್ಟು. ದುನಿಯಾ ಸಿನಿಮಾ ಬಂದಾಗ ವಿಜಯ್ ಅವ್ರದ್ದೊಂದು ಶೋರಿಲ್ ನೋಡಿದ್ದೆ, ಇನ್ನೂ ರಿಲೀಸ್ ಆಗಕ್ಕೆ ಮುಂಚೆ ಅವ್ರು ನನ್ನ ಸ್ನೇಹಿತರು.
ಅದೇ ಥರ ವಿಜುವಲ್ಸ್ ನೋಡಿದಾಗ ಇದೇನೋ ಆಗುತ್ತೆ ಅಂತ ಅನಿಸಿದ್ದು ನನಗೆ, ಆವಾಗ ಹೇಳಿದ್ದೆ ವಿಜಿ ಸರ್ದು. ಈಗ ಮೂರ್ತಿ ಸರ್ ತೋರಿಸಿದಾಗ ವಿಜುವಲ್ಸ್ ಎಲ್ಲ ನೋಡ್ತಿದ್ರೆ ರಿಯಲ್ ಸ್ಟಂಟ್ಸು ಅದೆಲ್ಲ ಅವ್ರ ಎಫರ್ಟ್ ಎಲ್ಲ ನೋಡಿದಾಗ ಮತ್ತೊಬ್ಬ ಕಿಟ್ಟಿ ಅವರು ವಿಜಯ್ ಅವ್ರ ಥರ ಒಬ್ಬ ಆಕ್ಷನ್ ಹೀರೋ ಆಗಿ ಬರ್ತಾರೆ, ಕನ್ನಡ ಚಿತ್ರರಂಗದ ಅಸೆಟ್ ಆಗ್ತಾರೆ. ನಮ್ಮ ಮೂರ್ತಿ ಸರ್ಗೆ ಇದೊಂದು ದೊಡ್ಡ ಹಿಟ್ ಆದರೆ ಇನ್ನೂ 10 ಚಿತ್ರಗಳನ್ನ ಮಾಡ್ತಾರೆ. ಸೊ 10 ಕಲಾವಿದರು ಬೆಳೀತಾರೆ, ಟೆಕ್ನಿಷಿಯನ್ಸ್ ಬೆಳೀತಾರೆ. ಹಾಗಾಗಿ ಹೊಸಬ್ರಿಗೆ ಯಾವತ್ತೂ ನಾನೊಬ್ಬನೇ ಅಲ್ಲ, ಎಲ್ಲರೂ ಪ್ರೇರೇಪಿಸೋಣ. ಒಳ್ಳೇದಾಗಲಿ. ಮೂರ್ತಿ ಸರ್, ಆಲ್ ದಿ ಬೆಸ್ಟ್. ನಾನು ನೋಡಿರೋ ಶೋರೀಲಲ್ಲಿ ನೀವು ಭರವಸೆ ಮೂಡಿಸಿದ್ದೀರಾ. ಕಿಟ್ಟಿ ಅವರು ನಾಯಕ ನಟರಾಗಿ ನಿಲ್ಲೋದು ಗ್ಯಾರಂಟಿ ಅಂತ ಅನಿಸಿದೆ. ನೀವು ಉಳಿಬೇಕು ನನಗೆ ಮೈನು. ಸುಮಾರು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿದ್ದೀರಾ. ಒಳ್ಳೇದಾಗಲಿ. ಎಲ್ಲರಿಗೂ ಆಲ್ ದಿ ಬೆಸ್ಟ್. ಚೇತನ್ ಸರ್, ತಮ್ಮ ವಿಶಸ್ನ ನಾವು ಈ ಸಂದರ್ಭದಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೇವೆ ಸರ್, ದಯಮಾಡಿ ಪ್ಲೀಸ್. ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರೋತಕ್ಕಂಥ ಎಲ್ಲರಿಗೂ ಕೂಡ ನನ್ನ ನಮಸ್ಕಾರಗಳು. ವೇದಿಕೆ ಮೇಲಿರೋ ಗಣ್ಯರಿಗೆ ನನ್ನ ನಮಸ್ಕಾರಗಳು. ಸುನಾಮಿ ಕಿಟ್ಟಿ ಅವರು ಒಂದು 14 ವರ್ಷದ ಗೆಳೆಯ. ನಾನು ಡೈರೆಕ್ಟರ್ ಆಗೋ ಮುಂಚೆಯಿಂದ ನನ್ನ ಸ್ನೇಹಿತ. ಬಹಳ ಅವ್ರ ಗ್ರೋತ್ ನೋಡ್ಕೊಂಡ್ ಬರ್ತಾ ಇದೀನಿ. ಬಹಳ ಶ್ರಮಜೀವಿ, ಬಹಳ ಕಷ್ಟಪಟ್ಟು ಸ್ಟಂಟ್ಸ್ ಎಲ್ಲ ಕಲ್ತು ಬಹಳ ಕಷ್ಟಪಟ್ಟು ಒಬ್ಬ ಹೀರೋ ಆಗ್ಬೇಕು ಅಂತ ಬಹಳಷ್ಟು ವರ್ಷಗಳಿಂದ ಅನ್ಕೊಂತಾ ಇದ್ರು. ಈ ಒಂದು ಬ್ಯೂಟಿಫುಲ್ ಪ್ಲಾಟ್ಫಾರ್ಮ್ ಸಿಕ್ಕಿದೆ. ಹೊರಟ ಶ್ರೀ ಸರ್ ಸಖತ್ತಾಗಿ ತೋರಿಸಿದೀರಾ ಗೆಳೆಯನ್ನ. ಯಾಕಂತಂದ್ರೆ ಚಂದ್ರೋಣ ಹೇಳ್ದಂಗೆನೆ ನಾನು ಟೀಸರ್ ನೋಡಿದೆ ಅಂಡ್ ಶೋರಿಲು ಬಿಫೋರೇ ನೋಡಿದ್ದೆ. ಬಹಳ ಕಷ್ಟ. ಅಂದ್ರೆ ಮೊದಲನೇ ಸಿನಿಮಾ ಅಷ್ಟು ಕಮರ್ಷಿಯಲ್ ಆಗಿ ಬರೋ ಅಂಥದ್ದು ಅಥವಾ ಅಷ್ಟು ಕಮರ್ಷಿಯಲ್ ಸ್ಪೇಸ್ ಸಿಗೋ ಅಂಥದ್ದು ಒಬ್ರು ನಾಯಕ ನಟರಿಗೆ ಅದು ಒಂದು ಅದೃಷ್ಟ ಅಂತಾನೆ ಅನ್ಬೋದು. ಆ ಥರದ್ದು ಒಂದು ಅವಕಾಶ ಸಿಕ್ಕಿದೆ ಅಂಡ್ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಶೋರಿಲ್ಲ ನೋಡಿದಾಗ, ಒಂದಿಷ್ಟು ವಿಜುವಲ್ಸ್ ನೋಡಿದಾಗ. ಅಂಡ್ ನಿರ್ಮಾಪಕರು, ಹೀರೋ ಎಷ್ಟು ಚೆನ್ನಾಗಿ ಕಾಣಿಸ್ತಾರೆ, ನಿರ್ಮಾಪಕರು ಸಖತ್ತಾಗಿ ಕಾಣಿಸ್ತಾರೆ. ಯಾಕಂದ್ರೆ ಬಜೆಟ್ ಕಾಣಿಸುತ್ತೆ, ಕ್ಯಾನ್ವಾಸ್ ಕಾಣಿಸುತ್ತೆ, ಅಷ್ಟು ಜನ ತಂತ್ರಜ್ಞರ ಕೆಲಸ ಕಾಣಿಸುತ್ತೆ ಅಂಡ್ ಅಷ್ಟು ಜನ ಕಲಾವಿದರುಗಳು ಕಾಣಿಸ್ತಾರೆ. ಯಾಕಂತಂದ್ರೆ ಒಂದು ಕತೆ ಬರ್ಕೊಳ್ಳೋದು ದೊಡ್ಡ ವಿಷಯ ಅಲ್ಲ, ಅದ್ರಲ್ಲಿ ಪಾತ್ರಗಳನ್ನ ಎಷ್ಟು ಪಾತ್ರಗಳಿರುತ್ತೆ ಅವ್ರಿಗೆಲ್ಲ ನ್ಯಾಯ ಕೊಡ್ತೀವ. ಆ ಒಂದು ಪ್ರೆಸೆನ್ಸ್ ನೀಟಾಗಿರುತ್ತಾ, ಆ ಒಂದು ಕಾಸ್ಟ್ಯೂಮ್ ಇರ್ಬೋದು ಅಂಡ್ ಆ ಒಂದು ಸೆಟ್ ಆರ್ಟ್ ವರ್ಕ್ ಇರ್ಬೋದು, ಒಂದು ಆಕ್ಷನ್ ಸೀಕ್ವೆನ್ಸ್ ಅಲ್ಲಿ ಹಾಕಿರೋಂಥ ಸೆಟ್ಟೇ ತುಂಬಾ ಹ್ಯೂಜ್ ಅಂತ ಅನ್ಸುತ್ತೆ. ಸೊ ಆ ತರ ತುಂಬಾ ರಿಚ್ ಪ್ರೊಡಕ್ಷನ್ ವ್ಯಾಲ್ಯೂ ಕಾಣಿಸುತ್ತೆ ಒಂದು ಟೀಸರ್ ನೋಡಿದಾಗ್ಲೇನೆ. ಈಗ ಟ್ರೈಲರ್ ಲಾಂಚ್ ಆಗ್ತಾ ಇದೆ. ನಾನು ತುಂಬಾ ಕಾತರದಿಂದ ಕಾಯ್ತಾ ಇದ್ದೀನಿ. ಈ ಒಂದು ಸಿನಿಮಾ ಕೆಲಸ ಮಾಡಿರೋ ಎಲ್ಲ ಕಲಾವಿದರುಗಳಿಗೆ, ಎಲ್ಲ ತಂತ್ರಜ್ಞರಿಗೆ ಎಲ್ರಿಗೂ ಶುಭವಾಗ್ಲಿ. ಅಂಡ್ ಮ್ಯೂಸಿಕ್ ಸಾಂಗ್ ಕೂಡ ಅದ್ಭುತವಾಗಿದೆ. ಹೇಮಂತ್ ಕುಮಾರ್ ಅವರ ಒಂದು ಮ್ಯೂಸಿಕ್ ಅಂಡ್ ಛಾಯಾಗ್ರಹಣ ತುಂಬಾ ಚೆನ್ನಾಗಿದೆ. ಅಂಡ್ ಎಂಟೈರ್ ಟೀಮ್ ನ ಎಲ್ಲರೂ ಕೂಡ ಬ್ಲೆಸ್ ಮಾಡಿ ಅಂತ ನನ್ನ ಕಡೆ ಕೇಳ್ಕೊಂತೀನಿ. ಧನ್ಯವಾದ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ನಾನು ಯಾವಾಗಲೇ ಯಾವುದೇ ಸಿನಿಮಾ ಫಂಕ್ಷನ್ ಬಂದರೂ ಸಿನಿಮಾದವನಾಗೆ ಬರೋದು. ಬಟ್ ಇವತ್ತು ನಾನು ಇಲ್ಲಿಗೆ ಸಿನಿಮಾದವನಾಗ ಬಂದೇ ಇಲ್ಲ. ನಾನು ನೋಡಿ ಬೆಳೆದಂಥ ಲೋಕೇಶ್ ಅಣ್ಣ, ಮೂರ್ತಿ ಅಣ್ಣ, ಬಾಲಣ್ಣ, ಕಲ್ಕಿ ಅಣ್ಣ ಇವ್ರುಗಳ ಜೊತೆನೇ ಬೆಳೆದಿದ್ದು. ನಾನು ಚಿಕ್ಕ ಹುಡುಗನಿಂದ ನೋಡಿದ್ದೀನಿ ಇವರೆಲ್ಲ ಕಷ್ಟಗಳು, ಇವ್ರು ನಡ್ಕೊಂಬಂದು ಆದಿಯಲ್ಲ. ಇಲ್ಲಿ ಕಂಪ್ಲೀಟಾಗಿ ನಾನು ಮೂರ್ತಿ ಅಣ್ಣ ಅವ್ರ ಹುಡುಗನಾಗೆ ಬಂದಿದ್ದು. ಅಣ್ಣ ಮೊದಲಿಗೆ ವೆಲ್ಕಮ್ ಅಣ್ಣ ಸಿನಿಮಾ ಲ್ಯಾಂಡ್ಗೆ. ಸಣ್ಣದಾಗಿದ್ರಿ, ತೊಡಗಿಸ್ಕೊಂಡಿದ್ರಿ, ಈಗ ಲಾರ್ಜ್ ಸ್ಕೇಲಲ್ಲಿ ತೊಡಗಿಸ್ಕೊಂಡಿದ್ದೀರಿ. ಬಿಕಾಸ್ ಸಿನಿಮಾಗೆ ನಿಮ್ಮಂಥವ್ರು ಬೇಕು ಅಣ್ಣ. ಕನ್ನಡ ಇಂಡಸ್ಟ್ರಿಗೆ, ಕನ್ನಡ ಸಿನಿಮಾಗೋ, ಕನ್ನಡ ಭಾಷೆಗೋ ಕಷ್ಟ ಅಂದರೆ ನಾವು ಟಿ ವಿ ಮುಂದೆ ಕೂತ್ಕೊಂಡು ಒಂದೆರಡು ನಿಮಿಷ ಹಾರಾಡ್ತೀವಿ ಅಷ್ಟೇ. ಆಮೇಲೆ ಟಿಫನ್ ಮಾಡ್ಕೊಂಡು ಸುಮ್ಮನಾಗ್ಬಿಡ್ತೀವಿ. ನೀವು ಹಂಗಲ್ಲ, ಊಟ ತಿಂಡಿ ಬಿಟ್ಟು ಹೋರಾಡ್ತೀರಿ, ಬೀದಿಗಳಿಗೆ ಹೋರಾಡ್ತೀರಿ. ನಾಳೆ ದಿನ ಕನ್ನಡ ಸಿನಿಮಾಗೆ ಏನಾದ್ರು ತೊಂದರೆ ಅಂದರೆ ನಿಮ್ಮಂಥವ್ರು ಬೇಕು ಅಣ್ಣ ಈ ಇಂಡಸ್ಟ್ರಿಗೆ. ಮತ್ತೆ ಈ ಹಿಂದೆ ನಿಂತ್ಕೊಂಡು ಜೈಕಾರ ಹಾಕಕ್ಕೆ ಸುಮಾರು ಜನ ಸಿಗ್ತಾರೆ. ಸಮಸ್ಯೆ ಅಂತ ಬಂದರೆ ಮುಂದೆ ನಿಂತ್ಕೊಂಡು ಓಂಕಾರ ಹಾಕಕ್ಕೆ ಯಾರೂ ಸಿಗೋದಿಲ್ಲ. ಆ ಥರ ತುಂಬ ಸಮಸ್ಯೆಗಳಿಗೆ ಓಂಕಾರ ಆಡಿದ್ದೀರಿ ಅಣ್ಣ ನೀವು. ಸೊ ನಿಮ್ಮಂಥವ್ರು ಕನ್ನಡ ಇಂಡಸ್ಟ್ರಿಯಲ್ಲಿ ಇದ್ರೆ ನಾಳೆ ದಿನ ಕನ್ನಡ ಚಿತ್ರರಂಗಕ್ಕೆ ಏನಾದರೂ ಕಷ್ಟ ಅಂದರೆ ಆ ಮುಂಚೂಣಿಯಲ್ಲಿ ಬಂದು ಎದುರು ಕೊಡ್ತೀರಿ. ಹಾಗಾಗಿ ವೆಲ್ಕಮ್ ಅಣ್ಣ. ಥ್ಯಾಂಕ್ ಯು ನೀವು ಇಂಡಸ್ಟ್ರಿಗೆ ಬಂದಿದ್ದಕ್ಕೆ. ಮತ್ತೆ ಚಂದ್ರು ಸರ್ ಹೇಳ್ದಂಗೆ ನಾನು ಶೋರಿಲ್ ನೋಡಿದ್ದೀನಿ. ಶೋರಿಲ್ ನೋಡುವಾಗ ನನಗೆ 2 ಅನಿಸಿದ್ದು. ಒಂದು, ಮತ್ತೆ ಒಂದ್ಸರಿ ದುನಿಯಾ ಸಿನಿಮಾ ನೋಡ್ತಿದ್ದೀನಿ ಅಂತ. ಇನ್ನೊಂದು, ನಾನು ಕಿಟ್ಟಿ ಅವರು ನೋಡಿದಾಗ ಅವರಲ್ಲಿ ಆ ಕೋರನ್ಗಿಂತ ಹೆಚ್ಚಾಗಿ ಇನ್ನೊಬ್ಬ ಹೊಸ ಬ್ಲ್ಯಾಕ್ ಕೋಬ್ರಾ ಕಂಡ್ರು ನನಗೆ. ಇನ್ನೊಬ್ಬ ವಿಜಯಣ್ಣ ನೀವು ಮುಂದಕ್ಕೆ. ಖುಷಿ ಆಯಿತು. ಬಿಕಾಸ್ ರೋಪ್ ಇಲ್ಲದೆ, ಡೂಪ್ ಇಲ್ಲದೆ ಫೈಟ್ಗಳು ಮಾಡಿದ್ದೀರಿ. ನಾನು ಅವತ್ತು ಕೇಳಿದೆ ಏನು ಸಾರ್ ಇಷ್ಟು ರಿಸ್ಕ್ ತೊಗೊಂಡಿದ್ದೀರಿ ಅಂತ. ನಾನು ಈ ಸಾಂಗ್ ನೋಡಿರಲಿಲ್ಲ, ಈಗ ನೋಡಿದೆ. ಅದ್ರಲ್ಲಿ ನಂಗೆ ಒಂದು ಅನ್ನಿಸ್ತು, ನಿಜ ಸುಳ್ಳು ಗೊತ್ತಿಲ್ಲ. ನಾನು ಟಿವಿ ನೋಡಿದ್ರೆ ನಿಮ್ಗೆ ಏನು ಏಟ್ ಬಿತ್ತು ಕಣ್ಣಿಗೆ ಅಂತ. ಮೇ ಬಿ ಶೂಟಿಂಗ್ ನಿಲ್ಲುತ್ತೆ ಅಂದ್ಬಿಟ್ಟು ಆ ಟವಲ್ನ ಕಣ್ಣು ಕಟ್ಕೊಂಡು ಆ್ಯಕ್ಟ್ ಮಾಡಿದ್ದೀರಿ ಅನ್ನಿಸ್ತು. ಬಿಕಾಸ್ ಅಷ್ಟೊಂದು ಕವರ್ ಮಾಡಲ್ಲ ಸಾಂಗ್ ಮಾಡುವಾಗ. ಅದು ಅನ್ನಿಸ್ತು, ಏಟ್ ಬಿದ್ರು ಮಾಡಿದ್ದೀರಿ. ತುಂಬ ಕಷ್ಟಗಳನ್ನು ದಾಟಿ ಸಿನಿಮಾ, ತುಂಬ ಕಷ್ಟ ಬಿದ್ದಿದ್ದೀರಿ. 8-9 ವರ್ಷ ತಾಳ್ಮೆಯಿಂದ ಕಾದಿದ್ದೀರಿ. ನಾನು 9 ದಿನನೂ ಮನೇಲಿ ಕೂತ್ಕೊಳ್ಳಲ್ಲ ಶೂಟಿಂಗ್ ಇಲ್ಲ ಅಂದರೆ. ಬೆಳಗ್ಗೆ ಎದ್ರೆ ಸೆಟ್ಟಲ್ಲಿ ಚಿತ್ರಾನ್ನ ತಿನ್ಬೇಕು ನಾನು. ಆ ಥರದ್ದೊಂದು ನಿಮ್ಮ ತಾಳ್ಮೆಗೊಂದು ಆ್ಯಕ್ಟ್ಸ್ ಆಫ್. ಒಳ್ಳೇದಾಗಲಿ ಇಡೀ ಟೀಮ್ಗೆ, ಒಳ್ಳೇದಾಗಲಿ ಅಣ್ಣ. ಥ್ಯಾಂಕ್ ಯು. ನೀವೇನು ಇವತ್ತು ನೋಡ್ಕೊಂಡ್ ಬಂದಿದ್ದೀರಾ ಕೋರ ಸಿನಿಮಾ. ಕೋರ ಅಂತ ಹೇಳಿದ್ರೆ ಬಹುಶಃ ಇದು ಒಂದು ಕನಸು ನನಗೆ. ಕೊರಗಜ್ಜ ಸ್ವಾಮಿಯ ಕೊರಗಜ್ಜನ ಮೊದಲನೇ 2 ಅಕ್ಷರನೇ ಈ ಒಂದು ಕೋರ. ಹಾಗಾಗಿ
ಕೊರಗಜ್ಜ ಸ್ವಾಮಿ ಆಶೀರ್ವಾದದಲ್ಲಿ ಮಾಡಿರ್ತಕ್ಕಂಥ ಸಿನಿಮಾ ಈ ಒಂದು ಕೋರ ಸಿನಿಮಾ. ಇದು ರತ್ನಮ್ಮ ಮೂವೀಸು ನಮ್ಮ ತಂದೆ ತಾಯಿ ಆಶೀರ್ವಾದ ಜೊತೆಗೆ ಈ ಸಿನಿಮಾನ ನಾವು ಅವರ ಒಂದು ಬ್ಯಾನರಲ್ಲಿ ಮಾಡ್ಬೇಕಂತೇಳಿ ತುಂಬ ಕಷ್ಟಪಟ್ಟು ಮಾಡಿರೋ ಸಿನಿಮಾ. ಮತ್ತು ಈ ಸಿನಿಮಾಗೆ ನನಗೆ ಕೋ ಪ್ರೊಡ್ಯೂಸರ್ ಆಗಿ ನಮ್ಮ ಅಣ್ಣ ಚಲುವರಾಜ್ ಅವರು ಮತ್ತು ಹಲವಾರು ಸ್ನೇಹಿತರು ಸುಮಾರು ಜನ ನನಗೆ ಸಹಾಯವನ್ನು ಮಾಡಿದ್ದಾರೆ. ಹಾಗಾಗಿ ಈ ಒಂದು ಕೋರ ಅಂತ ಏನಪ್ಪ ಅಂತ ಹೇಳಿದ್ರೆ ಒಂದು ಪ್ಯೂರು ಕಂಟೆಂಟ್, ಒಂದು ನಮ್ಮ ನೆಲದ ಕತೆ. ನೀವು ನೋಡಿರ್ತೀರ ಮೋಸ್ಟ್ಲಿ RR, ರೌಡಿಸಮ್ಮು, ಫ್ಯಾಮಿಲಿ ಸೆಂಟಿಮೆಂಟು ಎಲ್ಲ ಸಿನಿಮಾ ಅದು ಹೊರತುಪಡಿಸಿ ಒಂದು ಸಪ್ರೇಟ್ ಲೋಕದ ಈ ಸಿನಿಮಾದಲ್ಲಿ. ಒಂದು ಆದಿವಾಸಿ ಬುಡಕಟ್ಟ ಜನಾಂಗ ಮತ್ತು ಒಬ್ಬ ರಾಕ್ಷಸನ ಕತೆ, ಈ ಎರಡು ಪ್ಲೇ ಆಗುತ್ತೆ. ಈ ಕತೆ ಟೋಟಲ್ಲು ಫಾರೆಸ್ಟ್ ಬೇಸ್ ಕಂಟೆಂಟ್ ಸಿನಿಮಾ, ಒಂದು ಪಕ್ಕ ಕಮರ್ಷಿಯಲ್ ಸಿನಿಮಾ. ಈ ಸಿನಿಮಾದಲ್ಲಿ ನಿಮಗೆ 4 ಫೈಟ್ ಇದೆ, 3 ಸಾಂಗ್ ಇದೆ, ಫ್ಯಾಮಿಲಿ ಸೆಂಟಿಮೆಂಟ್ ಇದೆ, ಪ್ರತಿಯೊಂದು ಇದೆ. ಯಾವುದರಲ್ಲೂ ನಾವು ಕಮ್ಮಿ ಮಾಡಿಲ್ಲ. ಈ ಸಿನಿಮಾ ನಾವು ಶೂಟಿಂಗ್ ಮಾಡಿರೋದು ಸಕಲೇಶ್ವರ, ಹೊರನಾಡು, ಶೃಂಗೇರಿ ಮತ್ತು ನಿಂತ್ಕಲ್ಲು ಎಲ್ಲ ಆಲ್ಮೋಸ್ಟ್ ನಮ್ಮ ಉಡುಪಿ, ಮಂಗಳೂರು ಎಲ್ಲೆಲ್ಲಿ ಫಾರೆಸ್ಟಲ್ಲಿ ಶೂಟಿಂಗ್ ಮಾಡಿದೆ ಅಂತ ಹೇಳಿದ್ರೆ ಅಲ್ಲಿ ಕ್ಯಾಮ್ರಾನೇ ತೊಗೊಂಡೋಗಕ್ಕಲ್ಲ ಅಂಥ ಸ್ಥಳದಲ್ಲಿ ಮಾಡಿದ್ದೀವಿ. ಜಿಗಣೆ ಕಾಟ, ಅಲ್ಲಿ ಕತ್ಲೆ ಎಲ್ಲವನ್ನೂ ಆ ನೋವು ನಮ್ಗೆ ಇಲ್ಲೊಂದು ರೀತಿಲಿ ಇವತ್ತು ನಲಿವು ಕೊಡ್ತಾ ಇದೆ. ಯಾಕಂತ ಹೇಳಿದ್ರೆ ಒಂದು ಸಿನಿಮಾ ಸಿಟಿ ಸಬ್ಜೆಕ್ಟ್ ಮಾಡಿಬಿಡ್ಬೋದು, ಬಟ್ ಫಾರೆಸ್ಟ್ ಸಬ್ಜೆಕ್ಟ್ ಮಾಡ್ಬೇಕಾದ್ರೆ ತುಂಬಾನೇ ಕಷ್ಟ. ಬಟ್ ನಮ್ಮ ಸಿನಿಮಾದಲ್ಲಿ ಹಲವಾರು ಜನ ಕಲಾವಿದರು ತುಂಬಾನೇ ಸಪೋರ್ಟ್ ಮಾಡಿದ್ದಾರೆ, ಅವ್ರ ಶಕ್ತಿ ಮೀರಿ ಕೆಲಸ ಮಾಡಿದ್ದಾರೆ. ಹಾಗಾಗಿ ನಾನು ಕೇಳ್ಕೊಳ್ಳೋದಿಷ್ಟೇ, ಒಂದು ಒಳ್ಳೆ ಅದ್ಭುತ ಕಂಟೆಂಟ್ ಸಿನಿಮಾ ನೋಡಿ. ಒಂದು ಹೇಳ್ತೀನಿ ಕೇಳಿ, ಇವತ್ತು ಸುಮಾರು ಜನ ಹೇಳ್ತಾರೆ ಜನ ಯಾಕೆ ನಮ್ಮ ಸಿನಿಮಾ ನೋಡಲ್ಲ ಥಿಯೇಟ್ರಿಗೆ ಬರಲ್ಲ ಅಂತ. ಒಳ್ಳೆ ಸಿನಿಮಾ ಕೊಟ್ರೆ ನಮ್ಮ ಕನ್ನಡಿಗರು 100% ಗೆಲ್ಲಿಸ್ತಾರೆ. ಸೊ ಕೋರ ಸಿನಿಮಾ ಬಗ್ಗೆ ಮಾತಾಡ್ಬೇಕಂದ್ರೆ ಕೋರ ಒಂದು ಎಮೋಷನಲ್, ಸ್ವೀಟ್ ಎಮೋಷನಲ್ ಜರ್ನಿ ಅಂತ ಹೇಳ್ಬೋದು. ಯಾಕಂದ್ರೆ ಇವತ್ತು ನಮ್ಮ ಯತಿ ಆಗಿರ್ಬೋದು, ನಮ್ಮ ಮುನಿ ಆಗಿರ್ಬೋದು, ಮನಮೋಹನ್ ಆಗಿರ್ಬೋದು, ಚರಿಷ್ಮಾ ನಾಯಕಿ, ಸೌಜನ್ಯ, ಪ್ರತಿಯೊಬ್ಬರು ಕೂಡ ಈ ಸೀನಲ್ಲಿ ಏಟ್ ಆಗಿಲ್ಲ ಅಂತ ಸೀನ್ ಮಾಡಿದ ಉದಾಹರಣೆ ಇಲ್ಲ. ನಮ್ಮ MK ಮಠಾಣ ಆಗಿರ್ಬೋದು. ಏನು ಅಂದರೆ ಎಲ್ಲರೂ ನೋವಾಗಿದೆ. ಯಾಕಂದರೆ ತುಂಬ ಕೆಲವು ಸೀನ್ ತುಂಬ ಹಾರ್ಡ್ ಹಿಟ್ಟಿಂಗ್ ಇತ್ತು, ಕೆಲವೊಂದು ಬೀಳೋದಿತ್ತು, ಎಲ್ಲರಿಗೂ ರಕ್ತ ಬಂದಿದೆ, ಎಲ್ಲರಿಗೂ ಏಟ್ ಆಗಿದೆ. ಅದೇನು ಹೇಳ್ತಾರೆ, ರಕ್ತ ಬಂದರೆ ಗಾಂಧಿನಗರದಲ್ಲಿ, ಅದೆಲ್ಲ ನಾನು ನಂಬಲ್ಲ. ಹಾರ್ಡ್ ವರ್ಕ್ ಅಷ್ಟೇ, ಹಾರ್ಡ್ ವರ್ಕ್. ನಿಜವಲ್ಲೂ ನಿಮ್ಮ ಸಪೋರ್ಟ್ ನಾನು ಯಾವತ್ತೂ ಮರೆಯಲ್ಲ. ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಆಮೇಲೆ ನಾನು ಏನೇ ಮಣ್ಣಂಗಟ್ಟಿ ಮಾಡಿದ್ರು ಕೂಡ ನನ್ನ ಬ್ಯಾಕ್ ಬೋನ್ 4 ಜನ ಇದ್ದಾರೆ. ನನ್ನ ಕ್ಯಾಮ್ರಾಮ್ಯಾನ್, ನನ್ನ ಮ್ಯೂಸಿಕ್ ಡೈರೆಕ್ಟರ್, ನನ್ನ ಎಡಿಟರ್, ಮತ್ತು ನಮ್ಮ ಡಿಶುಮ್ ಫೈಟ್ ಮಾಸ್ಟರ್ ಕೋರ ಚಿನ್ನಯ್ಯ. ಇವರಿಲ್ಲ ಅಂದರೆ ನನ್ನ ಬೆಳೆಕಾಳು ಏನು ಬೇಯಲ್ಲ. ಯಾಕಂದರೆ ನನ್ನ 4 ಜನ ಪಿಲ್ಲರ್. ಯಾಕಂದ್ರೆ ಅವರೊಬ್ಬ ಸೆಲ್ಫಿಶ್, ಒಬ್ಬ ಟೆಕ್ನಿಷಿಯನ್, ತುಂಬ ಸ್ಟ್ರಾಂಗ್ ಟೆಕ್ನಿಷಿಯನ್ ಹಾಕೊಬೇಕು. ಅದರಲ್ಲಿ ಎಮೋಷನ್ಸ್ ಬರಲ್ಲ, ಇನ್ನೊಂದು ಬರಲ್ಲ, ಕೆಲಸಗಾರ ಅಷ್ಟೇ, ಮಿಕ್ಕಿದ ಆಮೇಲೆ. ಸೊ ಅದರಲ್ಲಿ ಒಂದು ಸ್ವಾರ್ಥ ದಿನ ಹುಟ್ಟಿದ್ದ ನನ್ನ 4 ಜನ ಟೆಕ್ನಿಷಿಯನ್ಗೆ ಇಲ್ಲಿಂದನೇ ಥ್ಯಾಂಕ್ಸ್ ಹೇಳ್ತೀನಿ. ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಡಾರ್ಲಿಂಗ್ ಕೂತಿದ್ಯಾ, ಕಾಣಿಸಲ್ಲ, ಸ್ವಲ್ಪ ಎದ್ದೇಳ್ಬೇಕು ನೀನು. ಕ್ಯಾಮ್ರಾಮನ್. ಕೋರ ಸಿನಿಮಾ ಬಗ್ಗೆ ಮಾತಾಡ್ಬೇಕಂದ್ರೆ, ಕೋರ ಸಿನಿಮಾ ಫಸ್ಟ್ ಆಫ್ ಆಲ್ ಯಾಕೆ ನೋಡಬೇಕು, ಆ್ಯಕ್ಚುಲಿ ಇದು ಪ್ಯಾನ್ ಇಂಡಿಯಾ ನಿಜವೂ ಮಾಡಿದ್ದಲ್ಲ. ಸೀರಿಯಸ್ಲಿ ಒಂದು ಪ್ಯೂರ್ ಕನ್ನಡ ಸಿನಿಮಾ ಮಾಡ್ಬೇಕಂತಲೇ ಮಾಡಿದ್ದು. ಪ್ಯಾನ್ ಇಂಡಿಯಾ ಅದು ತಗೊಳ್ತು ಅಷ್ಟೇ, ನಾವು ಮಾಡಬೇಕು ಅಂತ ಮಾಡಿದ್ದಲ್ಲ. ಯಾಕಂದ್ರೆ ನನ್ನ ಉದ್ದೇಶ ಬಂದು ಪ್ಯೂರ್ ಕನ್ನಡ ಸೊಗಡಿನ ಕತೆ ಮಾಡೋಣ ಅಂತ ಇದ್ದಿದ್ದು. ಸೊ ಹೀಗೆ ಸಿನಿಮಾದ ಕಾಂಟೆಂಟ್ಸ್ಗಳು ಬೆಳೀತಾ ಹೋಗುತ್ತೆ. ಅವ್ರ ಶೋ ನೋಡಿದ್ಮೇಲೆ ಇಲ್ಲ ಸರ್ ಇದು ಯೂನಿವರ್ಸಲ್ ಸಬ್ಜೆಕ್ಟ್ ಆಗಿರೋದ್ರಿಂದ ಇದು ಪ್ಯಾನ್ ಇಂಡಿಯಾ ಸೂಕ್ತ ಅಂತ ನಮ್ಮ ಎಲ್ಲಿ ಕಾಣ್ತಲ್ಲ ನಮ್ಮ ತೆಲುಗು ಡಿಸ್ಟ್ರಿಬ್ಯೂಟರ್ AN ಬಾಲಾಜಿ ಅವ್ರು ನಿಜವಲ್ಲೂ ಕೃತಜ್ಞತೆ ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ಜಾಗೋ ಸ್ಟುಡಿಯೋ ಶಾ ಇಲ್ಲೇ ಇದ್ದಾರೆ ಸರ್, ನಿಮಗೂ ಸಹ ಧನ್ಯವಾದಗಳು. ಆಮೇಲೆ ಮುನಿ ಬಗ್ಗೆ ಬಿಟ್ಬಿಟ್ಟೆ, ಸರಿ ಮುನಿ, ಯಾಕಂದರೆ ನಾವು ಕ್ಯಾಮ್ರಾ ಹಿಂದೆ ಮಾತಾಡೋ ಅಭ್ಯಾಸ, ಕ್ಯಾಮ್ರಾ ಮುಂದೆ ಅಷ್ಟಿಲ್ಲ, ಅಡ್ಜಸ್ಟ್ ಬೇಜಾರು ಮಾಡ್ಕೊಬೇಡ. ಸೊ ಕೋರ ಸಿನಿಮಾ ಒಂದು 40 ವರ್ಷ ಹಿಂದೆ ಹೋದರೆ ಆ ಒಂದು ಬ್ಯಾಕ್ಡ್ರಾಪಲ್ಲಿ ಮಾಡಿರೋ ಒಂದು ಕತೆ, ಬುಡಕಟ್ಟು ಜನಾಂಗದ ಕತೆ. ಕೋರ ಸಿನಿಮಾ ಯಾಕೆ ನೋಡ್ಬೇಕಂದ್ರೆ ಒಂದು ಸಣ್ಣ ರೀಸನ್ ಹೇಳ್ತೀನಿ. ಇವತ್ತು ಹೇಗೆ ನಡೀತದೆ ಅಂದರೆ, ಪ್ರಕೃತಿನ ಭೂಮಿನ ಮಾರ್ಕೊಂಡು ಒಂದು ಇಡೀ ಮಣ್ಣಿಗೆ ಇವತ್ತು ಎಷ್ಟೋ ಕೊಲೆಗಳು ನಡೀತಾ ಇದೆ, ಸಂಬಂಧಗಳು ಕಳ್ಕೊತಾ ಇದೆ. ಬಟ್ ಅದೇ 40 ವರ್ಷ ಹಿಂದೆ ಹೋದ್ರೆ ಆ ಪ್ರಕೃತಿನ ಯಾವ ಥರ ತನ್ನ ತಾಯಿ ಥರ ಪೂಜೆ ಮಾಡ್ತಾ ಇದ್ರು, ಆ ಸೊಗಡಿನ, ಅವ್ರ ಕಲ್ಚರ್ ಏನು, ಅವ್ರ ಸಂಸ್ಕೃತಿ, ನಿಜವಲ್ಲ ಸಿನಿಮಾ ನೋಡಿದಾಗ ನಿಮಗೆ ಆ್ಯಕ್ಚುಲಿ ನಾವು ಎಲ್ಲಿದ್ದೀವಿ, ಏನು ಮಾಡ್ತಿದ್ದೀವಿ, ಖಂಡಿತ ಗಿಲ್ಟಿ ಫೀಲ್ ಎಲ್ಲರ ಕಾಡುತ್ತೆ. ಅದೊಂದು ನಾನು ಪ್ರಾಮಿಸ್ ಮಾಡ್ತೀನಿ. ಅದ್ರ ಜೊತೆಗೆ ನಮ್ಮ ಲೆಜೆಂಡ್ ಡೈರೆಕ್ಟರ್ಸ್ ಆಗಿರ್ಬೋದು, ಗಿರೀಶ್ ಕಾಸರವಳ್ಳಿ ಸರ್ ಒಂದು ಕಲಾತ್ಮಕ ಚಿತ್ರ ಮಾಡಿದ್ದಾರೆ. P. ಶೇಷಾದ್ರಿ ಅವರು ಕಲಾತ್ಮಕ ಚಿತ್ರ ಮಾಡಿ ಒಂದು ಅದ್ಭುತ ಒಂದು ಹೆಸರು ಗಳಿಸಿರೋರು. ಅವ್ರ ಸಿನಿಮಾ ಒಂದು ಕಲಾತ್ಮಕ ಚಿತ್ರಣ ಒಬ್ಬ ಕಮರ್ಷಿಯಲ್ ಡೈರೆಕ್ಟರ್ಗಳು ಸಿಕ್ಕಿದ್ರೆ ಏನು ಮಾಡ್ತಾರೆ, ಉದಾಹರಣೆ ಕೋರ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು. ಒಂದು ಗಟ್ಟಿ ಕತೆ ಇರೋ ಕತೆ, ಖಂಡಿತ ನಿಮಗೆ ಕೋರ ಸಿನಿಮಾ ಮೋಸ ಮಾಡಲ್ಲ. ಕೋರ ನಿದ್ದೆ ಮಾಡಿಸಲ್ಲ, ನಿದ್ದೆ ಗಡುತ್ತೆ. ಥ್ಯಾಂಕ್ ಯು. ಚಿತ್ರದ ನಾಯಕ ನಟಿ ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಎಲ್ಲರಿಗೂ ಸ್ವಾಗತ ಬಂದಿದ್ದಕ್ಕೆ.
ಎಲ್ಲರಿಗೂ ಟ್ರೇಲರ್ ಲಾಂಚ್ ಟ್ರೇಲರ್ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಈ ಸಿನಿಮಾ ತುಂಬ ಕಷ್ಟಪಟ್ಟು ಮಾಡಿದ್ದಾರೆ. ಕಷ್ಟಪಟ್ಟು ಮಾಡಿದ್ದಕ್ಕೆ ನೀವು ನೋಡಬೇಡಿ, ನಮಗೋಸ್ಕರ ನೋಡಬೇಡಿ, ನಿಮಗೋಸ್ಕರ ನೋಡಿ. ಯಾಕಂದರೆ ಈಗ ಫಾಸ್ಟ್ ಗ್ರೋಯಿಂಗ್ ವರ್ಲ್ಡಲ್ಲಿ ನಮ್ಮ ಟ್ರೆಡಿಷನ್ಸ್ ಆಗಲಿ, ನಮ್ಮ ಹಿಸ್ಟ್ರಿ ಆಗಲಿ ನಾವೆಲ್ಲ ಮರ್ತಿದ್ದೀವಿ. ಇವಾಗ ಸೈಟ್ ಅಂದರೆ ಏನು ಅಂದರೆ 30-40 ಸೈಟ್ ಇಷ್ಟೇ ನಮಗೆ ಗೊತ್ತಿರೋದು. ಆದರೆ ಮುಂಚೆ ಹೇಗಿತ್ತು ಅಂದರೆ ತಾಯಿ ಬಿಟ್ಟೋಗೋಷ್ಟು ತೂಕ ಇತ್ತು ಒಂದು ಜಾಗ ಅಂತ ಅಂದರೆ. ಹಾಗೆ ನಮ್ಮಂಥ ಹೊಸ ಕಲಾವಿದರನ್ನ ಇಟ್ಕೊಂಡು ₹1 ಹಾಕಿದರೆ ₹100 ಬರ್ತದ ಅನ್ನೋಂಥ ಈ ಜನ್ರೇಷನಲ್ಲಿ ನಮ್ಮಂಥ ಹೊಸ ಕಲಾವಿದರನ್ನ ಹಾಕ್ಕೊಂಡು ಒಳ್ಳೆ ಕಂಟೆಂಟ್ ಇಟ್ಕೊಂಡು ಈ ಮೂವಿ ಮಾಡಿದ್ದಾರೆ. ಶ್ರೀ ಸರ್ ನನಗೆ ಒಂದು ಒಳ್ಳೆ ಫ್ರೆಂಡ್ ಆಗಿ, ಗೈಡ್ ಆಗಿ ಸಪೋರ್ಟ್ ಮಾಡಿದ್ದಾರೆ. ಥ್ಯಾಂಕ್ ಯು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಮೂರ್ತಿ ಸರ್ ನಮಗೆ ಈ ಚಾನ್ಸ್ ಕೊಟ್ಟಿದ್ದಕ್ಕೆ. ದಯವಿಟ್ಟು ಎಲ್ಲರೂ ಥಿಯೇಟ್ರಲ್ಲಿ ಹೋಗಿ ಸಿನಿಮಾ ನೋಡಿ, ಹಾಗೆ ನಮ್ಮ ಈ ಟ್ರೇಲರ್ನ ಆದಷ್ಟು ಆಡಿಯನ್ಸ್ಗೆ ರೀಚ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಧನ್ಯವಾದಗಳು. ಥ್ಯಾಂಕ್ ಯು ಚರಿಷ್ಮಾ, ಧನ್ಯವಾದಗಳು. ನಾನ್ ನಿಮ್ಮನೆ ಹುಡುಗ ಸುನಾಮಿ ಕಿಟ್ಟಿ ಮಾತಾಡ್ತಾ ಇದ್ದೀನಿ. ನಿಮ್ಮ ಆಶೀರ್ವಾದ, ಪ್ರೀತಿ ಸದಾ ಯಾವಾಗಲೂ ಈ ಕೋರೋ ಟೀಮ್ ಮೇಲೆ ಇರಲಿ. ತುಂಬಾ ಖುಷಿ ಆಗುತ್ತೆ. ನಮ್ಮ ಶ್ರೀ ಸರ್ ಜೊತೆ ವರ್ಕ್ ಮಾಡಿದ್ದು ತುಂಬಾ ಕಲ್ಸ್ಕೊಟ್ಟಿದ್ದಾರೆ ನನಗೆ. ಆಕ್ಟಿಂಗ್ ವೈಸು ಪ್ರತಿಯೊಂದು ಈ ಸಿನಿಮಾದಲ್ಲಿ ಯಾವ ತರ ಏನೇನು ಮಾಡ್ಬೇಕಂತ ಎಲ್ಲ ತುಂಬಾ ಕಳ್ಸಿಕೊಟ್ಟು ಈ ರೇಂಜಿಗೆ ಕರ್ಕೊಬಂದು ಈ ಒಂದು ಲಾಸ್ಟ್ ಫೈನಲ್ ಬಂದಿದ್ದೀವಿ. ಟ್ರೈಲರ್ ಆದ್ಮೇಲೆ ಸಿನಿಮಾ ಲಾಂಚ್ ಅಂತ 7ನೇ ತಾರೀಕು ನೆಕ್ಸ್ಟ್ ಮಂತ್. ಕೋರಾ ಬಗ್ಗೆ ಹೇಳ್ಬೇಕಂದ್ರೆ ಅದ್ಭುತವಾಗಿ ಬಂದಿದೆ. ಒಂದು ಸಿನಿಮಾ ನೋಡಿ ಟ್ರೈಲರು, ಸಾಂಗು ಮತ್ತೆ ಟೀಸರು ಏನ್ ಬಿಟ್ಟಿದೀವಿ ಟ್ರೈಲರ್ ಸಮೇತ ಅದೆಲ್ಲ ತುಂಬಾ ಇಷ್ಟ ಆಗುತ್ತೆ. ಸಿನಿಮಾ ಬಂದು ಥಿಯೇಟರ್ಗೆ ನೋಡಿ ಎಲ್ರಿಗೂ ಆಶೀರ್ವಾದ ಮಾಡಿ. ನಮ್ಮ ಫ್ರೆಂಡ್ಸ್ಗಳು ತುಂಬಾ ಜನ ಬಂದಿದ್ದಾರೆ. ಮತ್ತೆ ಇಲ್ಲಿರೋರಂತೂ ನಮ್ಮ ಚರಿಷ್ಮಾ ಆಗಿರ್ಬೋದು ತುಂಬಾ ಅದ್ಭುತವಾಗಿ ಆಕ್ಟಿಂಗ್ ಮಾಡಿದ್ದಾರೆ. ಅವ್ರಿಗೂ ಲೈಫಲ್ಲಿ ಒಂದೊಳ್ಳೆ ಬೆಳಿಲಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಸೌಜನ್ಯ ಅವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ನಮ್ಮ ಅಪ್ಪಾಜಿ ಮುನಿಯಪ್ಪಾಜಿ ಸೂಪರ್ ಆಗಿ ಮಾಡಿದ್ದಾರೆ. ನಮ್ಮ ಕೋಕಿಲ ಸರ್ ಆಗಿರ್ಬೋದು, ಕ್ಯಾಮ್ರಾಮನ್ ಸಾರು, ಮತ್ತೆ ಟೆಕ್ನಿಷಿಯನ್ ಅಲ್ಲಿ ಫೈಟ್ ಮಾಸ್ಟರ್ ಸರ್ ತುಂಬಾ ಸಖತ್ತಾಗಿ ಕಲ್ಸ್ಕೊಟ್ಟಿದ್ದಾರೆ. ಕ್ಯಾಮ್ರಾಮನ್ ಸಖತ್ ಮಾಡಿದ್ದೀರಾ. ಮ್ಯೂಸಿಕ್ ಹೇಮಂತ್ ಸರ್ ಯಾಕೆ ಸರ್ ಮಂಕ್ ಆಗಿದ್ದೀರಾ, ಸೂಪರ್ ಆಗಿ ಮಾಡಿದ್ದೀರಾ ನೀವು. ನಮ್ಮ ಪ್ರಸನ್ನ ಸರ್ ಬಂದು ನಮ್ಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ನಮ್ಮ ಅಪ್ಪಾಜಿ ತುಂಬಾ ಜನ ಹೆಸರುಗಳು ಕನ್ಫ್ಯೂಸ್ ಆಗ್ತದೆ. ನಮ್ಮ ಯತಿಯಣ್ಣ ಅಂತ ತುಂಬಾ ಸಖತ್ ಕಷ್ಟಪಟ್ಟು ಮೂವಿ ಮಾಡಿದ್ದಾರೆ. ಎಲ್ಲರೂ ಹೇಳ್ಬೇಕಲ್ಲಣ್ಣ, ಅದಕ್ಕೆ ನಮ್ಮ ಮಟ್ಟಣ್ಣ ನಮ್ಮ ತಾತ ಸಖತ್ತಾಗಿ ಮಾಡಿದ್ದಾರೆ. ನಮ್ಮ ವೆಲ್ ವಿಷಯವ್ರು ಮತ್ತೆ ತುಂಬಾ ಆಕ್ಟಿಂಗ್ ಕಲ್ಸ್ಕೊಟ್ಟಿದ್ದಾರೆ. ಅಣ್ಣ ನಿಮ್ಮ ಪಾದಕ್ಕೆ ನಮಸ್ಕಾರ ಅಣ್ಣ, ಒಳ್ಳೇದಾಗ್ಲಿ. ಮತ್ತೆ ನಮ್ಮ ಅಣ್ಣನ ಬಗ್ಗೆ ಮಾತಾಡಂಗಿಲ್ಲ. ಕಠೋರ ಕ್ಯಾರೆಕ್ಟರ್ ನಿಮ್ಗೆ ಗೊತ್ತಿರ್ಬೇಕು. ಚೆನ್ನಾಗಿತ್ತು. ಅಣ್ಣಂದು ಇಷ್ಟ ಆಯ್ತಾ? ಒಂಚೂರು ಹೇಳಿ, ಜೋರಾಗಿ ಹೇಳಿ, ನಮಗೂ ಸ್ವಲ್ಪ ಖುಷಿ ಆಗುತ್ತೆ. ಟ್ರೈಲರ್ ಮಾಡಿದ ಒಂದ್ ಸ್ವಲ್ಪ ಉಮಾಶಾರು ಬರುತ್ತೆ. ತುಂಬಾ ಸಖತ್ತಾಗಿ ಮಾಡಿದ್ದಾರೆ ಅಣ್ಣ. ಅವ್ರು ಹೇಳ್ದಂಗೆ ಸ್ಟೇಜ್ ಮೇಲೆ ಅವಾಗಲೇ ಅವ್ರು ಮಾತಾಡಿದ್ರು, ನಾನು ಮಾಡಿರೋದೆಲ್ಲ ಮಾಡ್ತಿರೋದಂತ. ಅವ್ರು ಹೇಳ್ಬೇಕಂದ್ರೆ ಅವ್ರು ಕಷ್ಟಪಟ್ಟಿದ್ದಾರೆ. ಸುಮ್ಮನೆ ಮಾಡಿದ ತಕ್ಷಣ ಯಾರಿಗೂ ಬರಲ್ಲ. ಮೂರ್ತಣ ಎಫೆಕ್ಟ್ ಒಂದು ಸ್ಕ್ರೀನ್ ಮೇಲೆ ನೀವೇನ್ ನೋಡ್ತೀರ ಕಟೋನ್ ಕ್ಯಾರೆಕ್ಟರ್ನ ಅಷ್ಟು ಕಷ್ಟಪಟ್ಟು ಫೈಟ್ ಮಾಡಿ, ಆಕ್ಟಿಂಗ್ ಪ್ರಾಕ್ಟೀಸ್ ಮಾಡಿ, ಡೈಲಾಗ್ ಪ್ರಾಕ್ಟೀಸ್ ಮಾಡಿ. ಮತ್ತೆ ಅವರು ಸಿನಿಮಾ ಪ್ರೊಡ್ಯೂಸರ್ ಅಂತ ಮಾಡಿಲ್ಲ, ಒಬ್ರು ಕೆಲಸದವರಾಗಿ ಇಡೀ ಸಿನಿಮಾ ಗೆಲ್ಬೇಕಂತ ಎಲ್ಲ ಪ್ರತಿಯೊಂದು ಕೆಲಸ ಪ್ರೊಡಕ್ಷನ್ ಅಲ್ಲಿ ಮಾಡ್ಕೊಂಡು ಇಡೀ ಅವ್ರ ಫ್ಯಾಮಿಲಿ, ಅವ್ರ ಚೆಲ್ವಣ್ಣ, ಅವ್ರ ಅಣ್ಣ ಇರ್ಬೋದು, ಅವ್ರ ಮಕ್ಕಳುಗಳಾಗಿರ್ಬೋದು, ಮೊನೋ ಆಗಿರ್ಬೋದು, ಸಾಗರ್ ಆಗಿರ್ಬೋದು, ಮಂಜಾಕೆ, ಅವ್ರ ಇಡೀ ಫ್ಯಾಮಿಲಿ ಬಂದು ಎಲ್ಲ ಆರ್ಟಿಸ್ಟ್ಗಳಿಗೂ ಊಟ ಬಡಿಸಿದ್ದಾರೆ. ಆ ಋಣ ಯಾವತ್ತೂ ಇಲ್ಲಿರೋ ಆರ್ಟಿಸ್ಟ್ ಮೇಲೆ ಎಲ್ಲರ ಮೇಲೆ, ಇವ್ರ ಫ್ಯಾಮಿಲಿ ಮೇಲೆ ಋಣ ಇರ್ಬೇಕು. ಅವ್ರ ಫ್ಯಾಮಿಲಿ ಚೆನ್ನಾಗಿರ್ಬೇಕು ಅನ್ನೋದು ನನ್ನ ಆಸೆ. ಎಲ್ಲ ಒಳ್ಳೇದಾಗ್ಲಿ ಅಣ್ಣ. ನಾವು ಹೀರೋ ಫ್ರೆಂಡ್ ಆಗಿ ರೋಲ್ ಮಾಡಿದೀನಿ. ಫುಲ್ ನಾವು ಕಾಮಿಡಿ ಕಿಲಾಡಿ, ಫುಲ್ ಕಾಮಿಡಿನೂ ಇದಾವೆ ಸೀನ್ಗಳು. ತುಂಬಾನೇ ಚೆನ್ನಾಗಿದೆ ಕಾಮಿಡಿ ಸೀನ್. ನೋಡಿ ನಮ್ಮ ಕೋರಾ ಚಿತ್ರನ ಆಡಿಸಿ ಈ ಗೆಲ್ಸಿ ನನಗೆ ಈ ಪಾತ್ರ ಮಾಡಕ್ಕೆ ಅವಕಾಶ ಮಾಡಿಕೊಟ್ಟಂತ ಪಿ ಮೂರ್ತಿ ಅಣ್ಣನವ್ರಿಗೂ ಮತ್ತೆ ಶ್ರೀ ಸರ್ ಅವ್ರಿಗೂ ನಾನು ಥ್ಯಾಂಕ್ಸ್ ಹೇಳ್ತಿದ್ದೀನಿ. ಥ್ಯಾಂಕ್ ಯು ಬರ್ಕತ್ ಅಲಿ ಅವರೇ, ಧನ್ಯವಾದಗಳು.